ಇನ್ನು ಪಂದ್ಯದ ಸಮಯದಲ್ಲಿ ಭಾರಿ ಟ್ರಾಫಿಕ್ ನಿರೀಕ್ಷೆ ಇದೆ. ಅದರಲ್ಲೂ ಕೂಡ ಬೆಂಗಳೂರಲ್ಲಿ ಮೊದಲೇ ಟ್ರಾಫಿಕ್ ಸಮಸ್ಯೆ. ಅದರಲ್ಲೂ ಕೂಡ ಐಪಿಎಲ್ ಆರಂಭ ಆಗ್ತಾ ಇದೆ, ಆರ್ಸಿಬಿ ಮ್ಯಾಚ್ ಇದೆ ಅಂತಂದ್ರೆ ಇನ್ನ ಟ್ರಾಫಿಕ್ ಕೇಳಬೇಕಾ? ಹಾಗಾಗಿ ಮುಂಚಿತವಾಗಿ ಪ್ರಯಾಣ ಯೋಜನೆ ಮಾಡುವಂತೆ ಸೂಚನೆ ಕೊಡಲಾಗಿದೆ. ಈಗ ಪ್ರೇಕ್ಷಕರ ಸುರಕ್ಷತೆ ಮತ್ತು ಸುಗಮ ಸಂಚಾರಕ್ಕಾಗಿ ಕ್ರಮಗಳನ್ನು ವಹಿಸಲಾಗುತ್ತಿದೆ. ನಂಬರ್ 1 ವಾಹನ ನಿಲುಗಡೆ ನಿಷೇಧಿಸಿರುವಂತಹ ರಸ್ತೆಗಳು, ನೋ ಪಾರ್ಕಿಂಗ್ ಝೋನ್ಸ್. ಪಂದ್ಯ ನಡೆಯುವ ದಿನಗಳಂದು ಈ ರಸ್ತೆಗಳಲ್ಲಿ ವಾಹನ ನಿಲುಗಡೆಯನ್ನ ಸಂಪೂರ್ಣವಾಗಿ ನಿಷೇಧ ಮಾಡಲಾಗಿದೆ. ಸಾರ್ವಜನಿಕರಿಗೆ ಪರ್ಯಾಯ ಮಾರ್ಗವನ್ನು ಒದಗಿಸಬೇಕು ಅಂತ ಹೇಳಿ ಸೂಚನೆ ಕೊಟ್ಟಿದ್ದಾರೆ. ನಿಗದಿಪಡಿಸಿದ ಸ್ಥಳಗಳಲ್ಲಿ ಮಾತ್ರ ಪಾರ್ಕಿಂಗ್ ಅನುಮತಿ ಇರುತ್ತೆ. ಚಿನ್ನಸ್ವಾಮಿ ಮೈದಾನದಲ್ಲಿಂದು ಐಪಿಎಲ್ ಮೊದಲನೇ ಪಂದ್ಯ, ಹಾಗಾಗಿ ಟ್ರಾಫಿಕ್ ಕಿರಿಕಿರಿಯಿಂದ ಮುಕ್ತವಾಗಬೇಕು, ಜಾಸ್ತಿ ಸಮಸ್ಯೆ ಆಗಬಾರದು ಅಂತ ಹೇಳಿ ಪ್ರಮುಖ ರಸ್ತೆಗಳಲ್ಲಿ ಟ್ರಾಫಿಕ್ ನಿಯಂತ್ರಣ ಮಾರ್ಗ ಬದಲಾವಣೆಗಳು ಕೂಡ ಸದ್ಯಕ್ಕೆ ಮಾಡಲಾಗ್ತಾ ಇದೆ. ಬೆಂಗಳೂರು ಟ್ರಾಫಿಕ್ ಪೊಲೀಸರು ವಿಶೇಷ ಮಾರ್ಗಸೂಚಿ ಕೂಡ ಈಗ ಬಿಡುಗಡೆ ಮಾಡಿರುವಂಥದ್ದು. ಸಾರ್ವಜನಿಕರಿಗೆ ಇಲ್ಲಿ ಟ್ರಾಫಿಕ್ ಕಿರಿಕಿರಿ ಆಗಬಾರ್ದಲ್ಲ, ಹಾಗಾಗಿ ಈ ರೀತಿಯಾಗಿ ಕೆಲವೊಂದು ಬದಲಾವಣೆಯನ್ನ ಮಾಡಲಾಗ್ತಾ ಇದೆ. ನೋ ಪಾರ್ಕಿಂಗ್ ಝೋನ್ಸ್ ಇರುತ್ತೆ. ಪಂದ್ಯ ನಡೆಯುವಂತಹ ದಿನಗಳಲ್ಲಿ ಕೆಲ ರಸ್ತೆಗಳಲ್ಲಿ ಕೆಲವೊಂದು ಬದಲಾವಣೆ ಮಾಡ್ತಿದ್ದಾರೆ. ಅದರಲ್ಲೂ ಕೂಡ ಸಂಪೂರ್ಣವಾಗಿ ನಿಷೇಧ ಮಾಡಲಾಗ್ತಾ ಇದೆ. ಎಲ್ಲಿ ಜಾಸ್ತಿ ಟ್ರಾಫಿಕ್ ಆಗುತ್ತೋ ಅಂತ ಒಂದು ರಸ್ತೆಗಳ ಹತ್ರ, ವಿಶೇಷವಾಗಿ ಇಲ್ಲಿ ಬೆಂಗಳೂರಲ್ಲಿ ಕ್ವೀನ್ಸ್ ರಸ್ತೆ ಇರ್ಬೋದು, MG ರೋಡ್ ಇರ್ಬೋದು, ಮತ್ತೆ ಅದಕ್ಕೆ ಲಿಂಕ್ ಕೊಡುವಂತ ಬೇರೆ ಬೇರೆ ರಸ್ತೆಗಳು ಇರ್ಬೋದು. ರಾಜಭವನ್ ರಸ್ತೆ, ಟಿ ಚೌಡಯ್ಯ ರಸ್ತೆ ಮತ್ತು ರೇಸ್ ಕೋರ್ಸ್ ರಸ್ತೆ, ಅದಾದ ನಂತರ ವಿಶೇಷವಾಗಿ ಕಬ್ಬನ್ ಪಾರ್ಕ್ ಹತ್ರನೇ ಇರುವಂತದ್ದು ಚಿನ್ನಸ್ವಾಮಿ ಸ್ಟೇಡಿಯಂ. ಹಾಗಾಗಿ ಕಬ್ಬನ್ ಪಾರ್ಕ್ ರಸ್ತೆ ಇರ್ಬೋದು, ಸೆಂಟ್ರಲ್ ಸ್ಟ್ರೀಟ್ ಮತ್ತು ಸೇಂಟ್ ಮಾರ್ಕ್ ರಸ್ತೆ ಕೂಡ ಇರ್ಬೋದು. ಇನ್ನು ಮ್ಯೂಸಿಯಂ ರಸ್ತೆ, ಕಸ್ತೂರಬಾ ರಸ್ತೆ ಮತ್ತು ಲ್ಯಾವೆಲಿ ರಸ್ತೆ, ವಿಠಲ್ ಮಲ್ಯ ರಸ್ತೆ ಮತ್ತು ಕಬ್ಬನ್ ಪಾರ್ಕ್ ಒಳಗಿನ ರಸ್ತೆಗಳು 2 ವಾಹನ ನಿಲುಗಡೆ ಅವಕಾಶ ಇರುತ್ತೆ ಅಷ್ಟೇ. ಅದ್ರ ಹೊರತಾಗಿ ಜಾಸ್ತಿ ವಾಹನಗಳನ್ನ ಇಲ್ಲಿ ನಿಲ್ಲಿಸೋ ಹಾಗಿಲ್ಲ. ಹಾಗಾಗಿ ಇದೀಗ ಈ ಒಂದು ಪಾರ್ಕಿಂಗ್ ಅವೈಲೇಬಲ್ ಕೆಲವೊಂದು ಸ್ಥಳಗಳಲ್ಲಿ ಮಾತ್ರ ಮಾಡಲಾಗ್ತಾ ಇದೆ. ಈ ಒಂದು ಬೆಂಗಳೂರಿನ ಪೊಲೀಸರು ಕೊಟ್ಟಿರುವಂತಹ ಮಾರ್ಗಸೂಚಿ ಇದು. ವಾಹನ ಸವಾರರು ತಮ್ಮ ವಾಹನಗಳನ್ನ ನಿಗದಿತ ಸ್ಥಳಗಳಲ್ಲಿ ಮಾತ್ರ ಪಾರ್ಕಿಂಗ್ ಮಾಡಬೇಕಾಗತ್ತೆ. ಹಾಗಾಗಿ ಇಲ್ಲಿ ಕೆಲವೊಂದು ಸ್ಪಾಟ್ಗಳನ್ನ ಬೆಂಗಳೂರಲ್ಲಿ ಕೆಲವೊಂದು ಕಡೆ ಅಂದ್ರೆ ಟ್ರಾಫಿಕ್ ಎಲ್ಲಿ ಜಾಸ್ತಿ ಇರುತ್ತೋ ಅಂತದನ್ನ ಗಮನದಲ್ಲಿ ಇಟ್ಕೊಂಡು ಈ ರೀತಿಯಾಗಿ ಮಾಡಿರುವಂಥದ್ದು. ಕೆಲವೊಂದು ಸೂಚನೆಗಳು ವಾಹನ ಸವಾರರಿಗೆ ಮಾಡಿರುವಂಥದ್ದು, ಕೆಲವೊಂದು ಮಾರ್ಗ ಬದಲಾವಣೆ, ಪಾರ್ಕಿಂಗ್ ವಿಚಾರದಲ್ಲಿ ಬಹಳಷ್ಟು ಬದಲಾವಣೆಗಳನ್ನ ಮಾಡಲಾಗ್ತಾ ಇದೆ. ಹಾಗಾಗಿ ಕ್ರೀಡಾಂಗಣದ ಸುತ್ತಮುತ್ತ ವಾಹನಗಳನ್ನು ಕೂಡ ನಿಲ್ಲಿಸೋ ಹಾಗಿಲ್ಲ.